ಹಾಯ್ ಗೈಸ್, ನಾನು ನಿಮ್ದ್ರು. ಇವತ್ತು ಇನ್ನೊಂದು ಫುಲ್ ಟೈಮ್ ಜಾಬ್ ಅಲ್ಲ, ಇದೊಂಥರ ಪಾರ್ಟ್ ಟೈಮ್ ಜಾಬ್. ಯಾರೆಲ್ಲ ಲೈಕ್ ಮನೆಯಲ್ಲೇ ಇರ್ತೀರಾ, ಲೈಕ್ ಹೌಸ್ ವೈಫ್ ಆಗಿರ್ತೀರಾ, ಅಥವಾ ಫ್ರೀ ಟೈಮ್ ಇರುತ್ತೆ ತುಂಬ, ಅಥವಾ ಜಾಬ್ ಹುಡುಕ್ತಾ ಇದ್ದೀರಾ, ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ತೀರಾ. ಜಾಬ್ ಹುಡುಕ್ತಿರೋರ್ಗೆ ಅಂತ ನಾನು ಸಜೆಸ್ಟ್ ಮಾಡಲ್ಲ, ಬಟ್ ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿದ್ದೀರಾ, ಫ್ರೀ ಟೈಮಲ್ಲಿ ಇರ್ತೀರಾ, ಅಥವಾ ಮನೆಯಲ್ಲೇ ಇರ್ತೀರಾ ಸುಮ್ಮನೆ, ಲೈಕ್ ಬೇರೇನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಆ, ಅಥವಾ ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಬಟ್ ಮನೇಲೇ ಇರಬೇಕು, ಏನೋ ಸಮಥಿಂಗ್ ಏನೋ ಅರ್ನ್ ಮಾಡಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ತೀನಿ. ಸೊ ಇವರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ನಿಮಗೆ ನೀವೇನು ಮಾಡ್ತೀರಾ ಅಂದರೆ ಹ್ಯೂಮನ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ, ಜನರು ಮಾತಾಡ್ತಾರಲ್ವಾ, ಇವಾಗ ನಾನೇನೋ ಮಾತಾಡ್ತಿದ್ದೀನಲ್ವಾ, ಸೊ ಅದನ್ನು ನೀವು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡಿ ಅವರಿಗೆ ಕೊಡಬೇಕು. ಅದು ಹ್ಯೂಮನ್ ಟ್ರಾನ್ಸ್ಕ್ರಿಪ್ಷನ್. ಮತ್ತು ಸಬ್ ಟೈಟಲ್ದು ಟ್ರಾನ್ಸ್ಲೇಷನ್ಸ್ ಎಲ್ಲ ನೀವು ಮಾಡಬೇಕಾಗುತ್ತೆ, ಮತ್ತು ಕ್ಯಾಪ್ಷನ್ಸ್ ಎಲ್ಲ ಜನ್ರೇಟ್ ಮಾಡುವಂಥದ್ದು. ಇದು ಮೇಯ್ನ್ ಪರ್ಟಿಕ್ಯುಲರ್ ಹೆಂಗೆ ಅಂದರೆ, ಎಗೆ ನೀವು ಡಾಟಾ ಜನ್ರೇಟ್ ಮಾಡಿ ಕೊಡುವಂಥದ್ದು ಜಾಬ್, ಆಯಿತಾ. ಸೊ ಇಲ್ಲಿ ಪೇಮೆಂಟ್ ಏನು ಲೈಕ್ ತುಂಬ ಅಂತ ನಾನು ಹೇಳಲ್ಲ, ಲೈಕ್ ಹವರ್ಲಿ ಲೆಕ್ಕ ಅಲ್ಲ, ಅವ್ರದ್ದು ಒಂದೊಂದು ವಿಡಿಯೋ ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ನೀವು ಆ ವಿಡಿಯೋನ ಕಂಪ್ಲೀಟ್ ಆಗಿ ಮಾಡಿ ಅವ್ರಿಗೆ ಕಳಿಸಿದ್ರೆ ಅದ್ರ ಥ್ರೂ ಪೇಮೆಂಟ್ ಕೊಡೋದು. ನಿಮಗೆ ಅವರ್ಲಿ ಲೆಕ್ಕ ಆ ಥರ ಎಲ್ಲ ಏನೂ ಇಲ್ಲ. ಓಕೆನಾ. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ಇದು ಜಾಬ್ ಸ್ವಲ್ಪ ಅರ್ಥ ಆಗಿದೆ ಅನ್ಕೊಂತೀನಿ. ಕಾನ್ಸಂಟ್ರೇಟ್ ಮಾಡಿ, ನಾನು ನೆಕ್ಸ್ಟ್ ಕ್ಲಿಯರ್ ಆಗಿ ಏನೇನೆಲ್ಲ ಮಾಡ್ಬೇಕಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಿಮಗೆ ಮೇನ್ ಥಿಂಗ್ ಇರೋದು ಪೇಮೆಂಟ್ ಬಗ್ಗೆ. ಇವರು ಎಷ್ಟು ಪೇಮೆಂಟ್ ಮಾಡ್ತಾರೆ ಅಂತ ನೀವು ಇಲ್ಲಿ ನೋಡ್ಬೋದು. ಟ್ರಾನ್ಸ್ಕ್ರಿಪ್ಷನ್ಸ್ ಅಂತ ಇದೆ. ಸೊ $0.4 $1.10 ತನಕನೂ ಪರ್ ಆಡಿಯೋ ಮಿನಿಟ್, ಅಂದರೆ ಒಂದು ಮಿನಿಟ್ಗೆ ಹತ್ತತ್ರ $1 ತನಕ. $1 ಬರಲ್ಲ ನಾನು ಹೇಳೋ ಪ್ರಕಾರ, ಲೈಕ್ ಒಂದು $0.50 ಆದರೂ ನೀವು ಪರ್ ಮಿನಿಟ್ ತಗೋಬೋದು. ಬಟ್ ಇದು ವಿಡಿಯೋ ಎಲ್ಲ ಹೇಗೆ ಅಂದರೆ 5 ಮಿನಿಟ್ಸು 10 ಮಿನಿಟ್ಸ್ ವಿಡಿಯೋಸ್ ಎಲ್ಲ ಇರುತ್ತೆ. ಸೊ ನೀವು ಒಂದು ವಿಡಿಯೋಕ್ಕೆ ಒಂದು ಮಿನಿಮಮ್, ನಾನು ಇಲ್ಲಿ $0.40 ಅಂತ ಹಾಕಿದ್ದಾರೆ, ಬಟ್ ನಾನು ನಿಮಗೆ ಮಿನಿಮಮ್ ಅಂದ್ರೂ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ, ನೀವು ಒಂದು ವಿಡಿಯೋನ ಇವ್ರಿಗೆ ಕಳಿಸಿದ್ರೆ ಅರೌಂಡ್ ಒಂದು 250 ತನಕ ಏನು ಲೈಕ್ ಕಮ್ಮಿ ಇಲ್ಲ ಅಂತ ನನ್ನ ಭಾವನೆ. ಬಿಕಾಸ್ ಇದು ಔಟ್ಸೈಡ್ ಲೈಕ್ ನಮ್ಮ ಇಂಡಿಯನ್ ಕಂಪ್ನಿ ಅಲ್ಲದಿಂದ, ಸೊ ಇವರು ಡಾಲರಿಂದ ಪೇ ಮಾಡ್ತಾರಲ್ವಾ. ಸೊ ಅದಕ್ಕೋಸ್ಕರ ನಮ್ಮದು ಇಂಡಿಯನ್ ರುಪೀಸಲ್ಲಿ ನಿಮಗೆ ಒಂದು ಪರ್ ವಿಡಿಯೋಗೆ ಒಂದು $250 ಸಿಗ್ಬೋದು, ಆಯಿತಾ. ಸೊ ಕ್ಯಾಪ್ಷನಿಂಗಿಗೆ ನೀವು ನೋಡ್ಬೋದು, ಸ್ವಲ್ಪ ರೇಟ್ ಜಾಸ್ತಿ, 0.54 ಇದೆ. ಸೊ ಅದು ಕೂಡ ಹಾಗೆ ನಿಮ್ಮದು ಆಡಿಯೋ ಫೈಲ್ ಅವ್ರು ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಕ್ಯಾಪ್ಷನಿಂಗ್ ಅಂದರೆ ಇಂಗ್ಲೀಷಲ್ಲಿ ನೀವು ಅದು ಅವ್ರು ಏನು ಮಾತಾಡಿದ್ದಾರೆ ಅದನ್ನು ನೀವು ಮಾಡಬೇಕಾಗುತ್ತೆ. ಇದು ಕೂಡ ಹಾಗೆ ಸಬ್ ಟೈಟಲ್ ಟ್ರಾನ್ಸ್ಲೇಷನ್. ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಯಾವುದೋ ಲ್ಯಾಂಗ್ವೇಜಲ್ಲಿ ಸಬ್ ಟೈಟಲ್ಸ್ ಇದ್ದರೆ ಅದನ್ನು ನೀವು ಕನ್ನಡಕ್ಕೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಕೊಟ್ರೆ, ಅದು ಕೂಡ ಆಡಿಯೋ ಫೈಲೇ. ಸೊ ಅದಕ್ಕೂ ನಿಮ್ಗೆ ಜಾಸ್ತಿ ಇದೆ. ನೀವು ಇಲ್ಲಿ ನೋಡ್ಬೋದು ಸಬ್ ಟೈಟಲ್ಗೆಲ್ಲ ಜಾಸ್ತಿ ಇದೆ, $4 ಅಪ್ ಟು $4 ತನಕ ಇದೆ. ಸೊ ಮಿನಿಮಮ್ ಅಂದರೂ $1.7. ಸೊ ನಾನು ಇಲ್ಲಿ $1 ಅಂತಾನೆ ಕನ್ಸಿಡರ್ ಮಾಡ್ತೀನಿ, ಆಯಿತಾ. $1 ಅಂದರೆ ನಿಮ್ಗೆ ಇವಾಗ ಅರೌಂಡ್ 100 ಅಂತ ಇರುತ್ತೆ, ನಿಯರ್ಲಿ ಈಕ್ವಲ್ ಟು 100, ಆಯಿತಾ. ಸೊ ನೀವು ಇಷ್ಟು ಅರ್ನ್ ಮಾಡ್ಬೋದು. ಮತ್ತು ಲೀಗಲ್ ಟ್ರಾನ್ಸ್ಕ್ರಿಪ್ಷನ್ಸು ಇದಕ್ಕೂ ಕೂಡ ಹಾಗೆ ಅಪ್ ಟು $2 ತನಕ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ, ಆಯಿತಾ. ಇವಾಗ ನೆಕ್ಸ್ಟು ಇದು ಪೇಯ್ಡ್, ನಾನು ನಿಮ್ಗೆ ಆವಾಗಲೇ ಹೇಳಿದ್ದೀನಿ. ಹವರ್ಲಿ ಪೇನಾ? ಚಾನ್ಸೇ ಇಲ್ಲ, ಇದು ಹವರ್ಲಿ ಪೇ ಅಲ್ಲ. ಇದು ನೋ ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ, ಬಿಕಾಸ್ ಇದು ಪರ್ ಮಿನಿಟು ಅಂತಲ್ಲ, ಪರ್ ವಿಡಿಯೋಗೆ ಇವ್ರು ಪೇ ಮಾಡುವಂಥದ್ದು. ಓಕೆನಾ. ನೆಕ್ಸ್ಟ್ ಏನು, ಕ್ವಾಲಿಫಿಕೇಷನ್ಸ್ ಏನೇನೆಲ್ಲ ಬೇಕು ಅಂತ. ಒಂದು ಎಕ್ಸಲೆಂಟ್ ಇಂಗ್ಲೀಷ್ ತುಂಬ ಚೆನ್ನಾಗಿರಬೇಕು, ಇದು ನಿಮ್ಮದು ಕ್ವಾಲಿಫಿಕೇಷನ್ ಆಗಿರುತ್ತೆ. ಮತ್ತು ನಿಮಗೆ ಟೈಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಐ ಮೀನ್ ತುಂಬ ಫಾಸ್ಟಾಗಿ ಟೈಪ್ ಮಾಡೋರಿಗೆ ಇವರು ಪ್ರಿಫರೇಬಲ್ ಜಾಸ್ತಿ ಕೊಡ್ತಾರೆ. ಮತ್ತು ನೀವು ಮಾತಾಡೋ ಗ್ರಾಮರ್, ಐ ಮೀನ್ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಂತನೂ ನಾನು ಹೇಳಲ್ಲ, ನಾರ್ಮಲ್ ಆಗಿ ಮಾತಾಡೋಕ್ಕಿದ್ರೆ ಸಾಕು. ಆದಮೇಲೆ ನಿಮ್ಮ ಹತ್ರ ಕಂಪ್ಯೂಟರ್ ಇರಬೇಕು ಮತ್ತು ಇಂಟರ್ನೆಟ್ ಇರಬೇಕು. ಇಂಟರ್ನೆಟ್ ಆದರೂ ಮೋಸ್ಟ್ ಆಫ್ ದ ಜನ ಹತ್ರ ಇರುತ್ತೆ. ಕಂಪ್ಯೂಟರ್ ನಾನು ನಿಮಗೆ ಡೆಸ್ಕ್ಟಾಪ್ ಮೋಡ್ ಅಂತೆಲ್ಲ ಬರುತ್ತಲ್ವ, ಸೊ ಅದರಲ್ಲಿ ಹಾಕ್ಬಿಟ್ಟು ಕೂಡ ಕೆಲಸ ಮಾಡ್ಬೋದು. ಇದು ಬೇಕೆ ಅಂತ ಏನಿಲ್ಲ, ಬಟ್ ಇದ್ದರೆ ಒಳ್ಳೆಯದು. ಇಲ್ಲ ಅಂದ್ರೂ ನೀವು ಮೊಬೈಲಲ್ಲಿ ಮಾಡ್ಬೋದು, ಆಯಿತಾ. ಬಟ್ ಇದು 3 ಇಂಪಾರ್ಟೆಂಟ್: ಎಕ್ಸಲೆಂಟ್ ಇಂಗ್ಲೀಷು, ಫಾಸ್ಟ್ ಟೈಪಿಂಗ್, ಗುಡ್ ಗ್ರಾಮರು, ಮತ್ತು ಇಂಟರ್ನೆಟ್ ಇವಾಗೆಲ್ಲ ಎಲ್ಲ ಸೈಡ್ ಇರುತ್ತೆ. ಸೊ
ಐ ಥಿಂಕ್ ನಿಮಗೆ ಅದು ಏನು ಸಮಸ್ಯೆ ಆಗಲ್ಲ ಅನ್ಕೊಂತೀನಿ. ಅದಾದ್ಮೇಲೆ ಇದು ಪಾರ್ಟ್ ಟೈಮಾ ಫುಲ್ ಟೈಮಾ? ಆಬ್ವಿಯಸ್ಲಿ ಇದು ಪಾರ್ಟ್ ಟೈಮೇ. ಸೊ ಯಾರೆಲ್ಲ ಇವಾಗ ಕಂಪ್ನಿಗೆ ಹೋಗ್ತಾ ಇದ್ದೀರಾ, ಜಸ್ಟ್ ನೈಟ್ ಟೈಮ್ ಬರ್ದಿರ್ತೀರಾ, ಫ್ರೀ ಟೈಮ್ ಇರುತ್ತೆ. ಸೊ ಆವಾಗ 1 ಅವರ್ 2 ಅವರ್ ಕೆಲಸ ಮಾಡ್ಬೋದು ಅನ್ಕೊಂಡ್ರೆ, ಲೈಕ್ ಜಾಸ್ತಿ ಅರ್ನ್ ಮಾಡಬೇಕು ಅಂದವ್ರಿಗೆ ಇದು ಬೆಸ್ಟ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಫಿಕ್ಸ್ಡ್ ಅವರ್ ಕೆಲಸ ಇರಲ್ಲ, ಲೈಕ್ ಇಂತಿಷ್ಟೇ ಅವರ್ ಕೆಲಸ ಮಾಡಬೇಕು ಅಂತಾನು ಏನೂ ಇರಲ್ಲ. ಜಸ್ಟ್ ನಿಮಗೆ ಎಷ್ಟೊತ್ತು ಅವರ್ ಬೇಕೋ ಅಷ್ಟೊತ್ತು. ಬಟ್ ಅವ್ರು ಒಂದು ಆಡಿಯೋ ಫೈಲ್ ಕಳ್ಸಿದ್ರೆ ಅದನ್ನು ಫಿನಿಶ್ ಮಾಡಬೇಕು, ಇಲ್ಲ ಅಂದ್ರೆ ನಿಮಗೆ ಪೇ ಸಿಗಲ್ಲ. ಓಕೆನಾ? ಸೊ ಇವಾಗ ಸಿಲೆಕ್ಷನ್ ಪ್ರೊಸೆಸ್ ಇದು ತುಂಬಾ ಇಂಪಾರ್ಟೆಂಟ್. ಸಿಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಇವ್ರದ್ದು ಅಂತ ನೀವು ನೋಡ್ಬೋದು. ಒಂದು ಆನ್ಲೈನ್ ಅಪ್ಲಿಕೇಶನ್ ನೀವು ಇವಾಗ ಅಪ್ಲೈ ಮಾಡ್ತೀರಾ, ಅದಾದ್ಮೇಲೆ ಇಂಗ್ಲೀಷಲ್ಲಿ ಒಂದು ಟೆಸ್ಟ್ ಇರುತ್ತೆ. ಬಿಕಾಸ್ ಇದು ಮೇಯ್ನ್ ಆಗಿ ಕೆಲಸ ಇರೋದು ಇಂಗ್ಲೀಷ್ ಗೊತ್ತಿರೋರಿಗೆ ಟೆಸ್ಟ್ ಇರುತ್ತೆ. ಸೊ ಇಂಗ್ಲೀಷಲ್ಲಿ ಹೇಗೆ ಐ ಮೀನ್ ಬರೆಯೋದು, ಟೈಪಿಂಗು ಇದೆಲ್ಲ ಇರುತ್ತೆ ಆ ಟೆಸ್ಟಲ್ಲಿ ಅಷ್ಟೇ. ಬಟ್ ಜಾಸ್ತಿ ಏನು ಕಷ್ಟ ಇರಲ್ಲ. ಮತ್ತು ಟ್ರಾನ್ಸ್ಕ್ರಿಪ್ಷನ್ಗೆ ಇವರು ಒಂದು ಆಡಿಯೋ ಫೈಲ್ ಕಳಿಸಿರ್ತಾರೆ. ಸೊ ಅದ್ರದ್ದು ಸ್ಯಾಂಪಲ್, ಐ ಮೀನ್ ಎಕ್ಸಾಂಪಲ್ ರೀತಿ ಒಂದು ಟ್ರಾನ್ಸ್ಕ್ರಿಪ್ಷನ್ ಫೈಲ್ ನಿಮಗೆ ಕೊಡ್ತಾರೆ. ಸೊ ನೀವು ಅದನ್ನೆಲ್ಲ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿ ಇವ್ರಿಗೆ ನೀವು ಸಬ್ಮಿಟ್ ಮಾಡಿದ್ರೆ ನೀವು ಸಿಲೆಕ್ಟ್ ಆಗೋ ಚಾನ್ಸಸ್ ಪಕ್ಕ. ಜಾಸ್ತಿ ಅಂತಲ್ಲ, ಪಕ್ಕನೇ ನೀವು ಸಿಲೆಕ್ಟ್ ಆಗ್ತೀರಾ, ಆಮೇಲೆ ಅಪ್ರೂವಲ್ ಆಗುತ್ತೆ ಅಷ್ಟೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು, ಹೌ ಡೂ ದೇ ಸೆಲೆಕ್ಟಿಂಗ್? ನಿಮ್ಮದು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ನಾನು ಆವಾಗಲೇ ಹೇಳಿದೆ ನಿಮ್ಮದು ಗ್ರಾಮರ್, ಇಂಗ್ಲೀಷ್ ರೇಟ್ ಚೆನ್ನಾಗಿರ್ಬೇಕಾಗುತ್ತೆ. ಚೆನ್ನಾಗಂದರೆ ಅತಿ ಕಮ್ಮಿ ಅಂತಲ್ಲ, ಮೀಡಿಯಮ್ ಲೆವೆಲ್ ಇದ್ದರೂ ಸಾಕು. ಆಮೇಲೆ ಅಕ್ಯುರೇಸಿ, ಇವಾಗ ಒಂದು ಆಡಿಯೋ ಫೈಲ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 5 ಮಿನಿಟ್ಸ್ ಆಡಿಯೋ ಫೈಲ್ ಇರುತ್ತೆ. ಅದರಲ್ಲಿ ಎಷ್ಟೋ ಥೌಸಂಡ್ಸ್ ಆಫ್ ವರ್ಡ್ಸ್ ಇರುತ್ತೆ, ಆಯಿತಾ? ಸೊ ಆ 1000 ಆಫ್ ವರ್ಡಲ್ಲಿ ನೀವು ಅರೌಂಡ್ ಇವಾಗ ಒಂದು 5-10 ತಪ್ಪು ಮಾಡಿದ್ರೆ ಓಕೆ, 5 ಅಥವಾ 10 ತಪ್ಪು ಮಾಡಿದ್ರೆ ಓಕೆ ಅಂತ ಹೇಳ್ಬೋದು. ಬಟ್ ಅದಕ್ಕಿಂತ ಮೇಲೆ ನೀವು ತಪ್ಪು ಮಾಡಿದ್ದೀರಾ ಅಂದರೆ ಸಿಲೆಕ್ಟ್ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿನೇ. ಮತ್ತು ಸ್ಯಾಂಪಲ್ ಟ್ರಾನ್ಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತಾರಲ್ವ, ಸೊ ನೀವು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ನೀವು ಕರೆಕ್ಟಾಗಿ ಮಾಡಿದ್ರೆ ನೀವು ಸಿಲೆಕ್ಟ್ ಆಗ್ತೀರ. ಬಟ್ ಟೆಸ್ಟ್ ಕೊಡಬೇಕಾದ್ರೆ ಹುಷಾರಾಗಿರಿ, ಯಾವುದೇ ಕೂಡ ಮಿಸ್ ಮಾಡೋಕೆ ಹೋಗಬೇಡಿ. ಈವನ್ ಈ 5-10 ಕೂಡ ಮಿಸ್ ಆಗಬಾರ್ದು. ಅವರು ಫಾರ್ ಎಕ್ಸಾಂಪಲ್ ಇವಾಗ ಒಂದು 500 ವರ್ಡ್ಸ್ ಇತ್ತು ಅಂದ್ಕೊಳ್ಳಿ, ನೀವು 500ಗೆ 500 ವರ್ಡ್ಸು ಕಂಪ್ಲೀಟ್ ಮಾಡಬೇಕು, ಆವಾಗ ಮಾತ್ರ ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಬರೋಣ, ನಿಮ್ಮ ವರ್ಕ್ ಏನು. ಇಲ್ಲಿ ನೀವೇನು ಮಾಡ್ತೀರಾ, ಫಸ್ಟು ಆಡಿಯೋನ ಲಿಸನ್ ಮಾಡ್ತೀರಾ, ಅದಾದಮೇಲೆ ಟೈಪ್ ಮಾಡ್ತೀರಾ. ಏನು ನಿಮಗೆ ಕೇಳಿಸಿರುತ್ತೋ ಅದನ್ನು ಅಕ್ಯುರೇಟಾಗಿ ಟೈಪ್ ಮಾಡ್ತೀರಾ. ಅದಾದಮೇಲೆ ಪಂಕ್ಚುಯೇಷನ್, ಅದಕ್ಕೆ ಕೊಮ ಹಾಕೋದು, ಎಕ್ಸ್ಕ್ಲಮೇಟ್ರಿ ಹಾಕೋದು, ಪುಲಿ ಸ್ಟಾಪ್ ಹಾಕೋದು, ಇದನ್ನು ಮಾಡ್ತೀರಾ. ಅದಾದಮೇಲೆ ಲೇಬಲ್ ಮಾಡೋದು ಸ್ಪೀಕರ್. ಓಕೆ, ಇದು ಈ ಆಡಿಯೋ ಫೈಲ್ಗೆ ಇದು ಟ್ರಾನ್ಸ್ಕ್ರಿಪ್ಟ್ ಮಾಡಿದ್ದೀನಿ, ಸೊ ತಗೊಳ್ಳಿ ಅಂತ. ಅದಾದಮೇಲೆ ಸಿಂಕ್ ಕ್ಯಾಪ್ಷನ್ಸ್ ಫಾರ್ ಕ್ಯಾಪ್ಷನ್ ಜಾಬ್ಸ್. ಇದು ಬರೀ ಕ್ಯಾಪ್ಷನ್ ಜಾಬ್ಗೆ ಕ್ಯಾಪ್ಷನ್ನ ಸಿಂಕ್ ಮಾಡಬೇಕು. ನೀವು ಇವಾಗ ಬರ್ದಿರ್ತೀರಲ್ವಾ, ಅವ್ರ ಆಡಿಯೋ ಫೈಲಲ್ಲಿ ಏನು ಹೇಳ್ತೀರಾ ಅದನ್ನೆಲ್ಲ ನೀವು ಕರೆಕ್ಟಾಗಿ ಒಂದು ಲೀಸ್ಟ್ ಔಟ್ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಆ ಲೀಸ್ಟ್ ಔಟನ್ನು ಸಿಂಕಪ್, ಇವಾಗ ಮತ್ತೆ ಆಡಿಯೋ ಫೈಲ್ ಜೊತೆ ಯಾವ ಟೈಮಿಗೆ ಯಾವ ವರ್ಡ್ ಬರಬೇಕು ಅನ್ನೋದನ್ನು ಸಿಂಕಪ್ ಆಗಿರಬೇಕು. ವೈ ಆರ್ ದೇ ಪೇಯಿಂಗ್? ಇವಾಗ ನಿಮಗೆ ಅನಿಸ್ಬೋದು, ಏನಕ್ಕೆ ಇವರು ಈ ಸಿಕ್ ಜಾಬ್ಗೆ ಅಥವಾ ಈ ಜಾಬ್ಗೆ ಏನಕ್ಕೆ ಪೇ ಮಾಡ್ತಿದ್ದಾರೆ? ಇದು ಮೇನ್ ಥಿಂಗ್ ನಿಮ್ಗೆಲ್ಲರಿಗೂ ಅನ್ಸೋದು ಇದೆ. ಬಿಕಾಸ್ ಏನಕ್ಕೆ ಹೇಳಿ, ತುಂಬ ಜನ ಫೇಕ್ ಜಾಬ್ಸ್ಗಳು ಹೇಳ್ತಿರ್ತಾರೆ. ಸೊ ನಿಮಗೆ ಅನಿಸುತ್ತೆ ಇಷ್ಟು ಮಾಡಿದ್ರೆ ಏನಕ್ಕೆ ಪೇ ಮಾಡಬೇಕು ಅಂತ. ಸೊ ಅದೇ ಹೇಳೋಕ್ಕೋಸ್ಕರನೇ ಹೇಳಿರೋದು. ಏನಕ್ಕೆ ಪೇ ಮಾಡ್ತಾರೆ ಅಂದರೆ, ಇವಾಗ ಕಸ್ಟಮರ್ಸ್ ಇರ್ತಾರಲ್ವಾ, ಇವಾಗ ಬಿಸ್ನೆಸ್ ಮ್ಯಾನ್ಸ್ಗಳಿರ್ತಾರೆ ಅಂದ್ಕೊಳ್ಳಿ, ಅವ್ರೇನು ಮಾಡ್ತಾರೆ, ರೆವ್ ಅಂತ ನಾನು ಹೇಳಿದ್ದೀನಲ್ವಾ, ಇವಾಗ ನಾವು ಹೇಳ್ತಿರೋ ಕಂಪ್ನಿ ರೆವ್ ಅಂತ. ಸೊ ಇವ್ರಿಗೆ ಇವರು ಪೇ ಮಾಡ್ತಾರೆ. ಓಕೆನಾ? ದುಡ್ಡು ಇವ್ರಿಗೆ ಪೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪರ್ ಒನ್ ಮಿನಿಟಿಗೆ 1 ಮಿನಿಟಿಗೆ ಎಷ್ಟು, ಇವಾಗ ಫಾರ್ ಎಕ್ಸಾಂಪಲ್ ಕಸ್ಟಮರು ರೆವ್ಗೆ 1 ಮಿನಿಟಿಗೆ ಫಾರ್ ಎಕ್ಸಾಂಪಲ್ ಒಂದು 100 ರುಪೀಸ್ ಕೊಟ್ಟರು ಅಂದ್ಕೊಳ್ಳಿ. ಬಟ್ ನಿಮಗೆ ರೆವ್ ಅವರು ಫ್ರೀಲ್ಯಾನ್ಸರ್ ಅವ್ರಿಗೆ ಎಷ್ಟು ಕೊಡ್ತಾರೆ, 1 ಮಿನಿಟಿಗೆ ಫಾರ್ ಎಕ್ಸಾಂಪಲ್ ಇವರು ನಿಮಗೆ ಒಂದು 20 ರುಪೀಸ್ ಕೊಡ್ಬೋದು ಅಷ್ಟೇ. ಬಿಕಾಸ್ ಇವ್ರು ಜಾಸ್ತಿ ಪೇ ಮಾಡ್ತಾರೆ, ಆಯಿತಾ? ಸೊ ಅದು ಇವ್ರಿಗೆ ಲಾಭ ಇದೆ. ಸೊ ನಿಮಗೆ ಫ್ರೀ ಟೈಮಲ್ಲಿ ವರ್ಕ್ ಮಾಡ್ತೀರಾ, ಸೊ ನಿಮಗೆ ಒಂದು ಸ್ವಲ್ಪ ಅದರಲ್ಲಿ ಏನೋ ಒಂದು ಚಿಕ್ಕ ಅಮೌಂಟ್ ಅವ್ರು ನಿಮಗೆ ಕೊಡ್ತಾರೆ, ಏನು ಅವ್ರು ಫುಲ್ ಏನು ನಿಮಗೆ ಕೊಟ್ಬಿಡಲ್ಲ. ಸೊ ಜಾಸ್ತಿ ಲಾಭನೇ ಅವ್ರಿಗೆ ಇರುತ್ತೆ. ಆವಾಗ 80 ರುಪೀಸ್ ಹತ್ರ ಅವ್ರಿಗೆ ಲಾಭ ಇರುತ್ತೆ. ಸೊ ಅದಕ್ಕೋಸ್ಕರ ಇವರು ನಿಮಗೆ ಪೇ ಮಾಡೋದು. ಓಕೆನಾ? ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಯಾ
ಇವಾಗ ಈ ಲಿಂಕ್‌ನ ನಾನ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಅಂದ್ರೆ ನಂದು ಪರ್ಸನಲ್ ಇವಾಗ ನಿಮ್ದು ಕೆರಿಯರ್ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ? ಸೊ, ಈ ಚಾನಲ್‌ದು ಒಂದು ವೆಬ್ಸೈಟ್ ಮಾಡಿದ್ದೀನಿ. ಆ ವೆಬ್ಸೈಟಲ್ಲಿ ಈ ಲಿಂಕ್ ಹಾಕಿರ್ತೀನಿ. ಓಕೆನಾ? ನೀವು ಡಿಸ್ಕ್ರಿಪ್ಷನಲ್ಲಿ ನಂದು ವೆಬ್ಸೈಟ್‌ದು ಲಿಂಕ್ ಸಿಗುತ್ತೆ. ಸೊ, ಅದ್ರೊಳಗೆ ಹೋದ್ರೆ ನಿಮ್ಗೆ ಈ ಜಾಬ್‌ದು ಲಿಂಕ್ ಸಿಗುತ್ತೆ. ನಿಮಗೆ ಅಲ್ಲಿ ಹುಡ್ಕೋಕ್ಕಾಗಿಲ್ಲ, ಕನ್‌ಫ್ಯೂಸ್ ಏನೋ ಆಗ್ತಿದೆ ಅಂದ್ರೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ, ನಾನು ನಿಮ್ಗೆ ಡೈರೆಕ್ಟಾಗಿ ಲಿಂಕ್‌ನ ಶೇರ್ ಮಾಡ್ತೀನಿ. ಓಕೆನಾ? ಸೊ, ಇವಾಗ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಸೈಟ್ ಆಯ್ತಾ? ಸೊ, ನೀವು ಎಲ್ಲ ಒಂದ್ಸಲ ಗ್ಲಾನ್ಸ್ ಮಾಡಿ ನೋಡ್ಕೊಂಡಿರಿ. ಸೊ, ಆಮೇಲೆ ನೀವು ಅಪ್ಲೈ ಮಾಡೋದು ಅಪ್ಲೈ ಮಾಡಿ. ನಿಮಗಿವಾಗ ನಾನು ಹೇಳಿದ್ದೀನಲ್ವಾ ಇದಿಷ್ಟು ಲೈಕ್ ಇಲ್ಲಿ ಏನಿರುತ್ತೆ, ಯಾವ ಥರ ವರ್ಕಿಂಗು, ಸೊ ಅದೆಲ್ಲ ಎಂತೆಲ್ಲ ಹೇಳಿದ್ದೀನಲ್ವಾ? ಸೊ ನಿಮಗಿಷ್ಟ ಆದರೆ ಇಲ್ಲಿ ಲಾಗಿನ್ ಅಂತ ಇದೆ ನೋಡ್ಬೋದು. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಆಗಿಬಿಟ್ಟಾದ್ಮೇಲೆ ನಿಮಗೆ ಅವರು ಲೈಕ್ ಅಪ್ಲಿಕೇಶನ್ಸ್ ಇರುತ್ತೆ. ಅದಾದಮೇಲೆ ನೀವು ಸೆಲೆಕ್ಟ್ ಆದರೆ ಎಕ್ಸಾಮ್ ಇರುತ್ತೆ. ಸೊ ಇದೆಲ್ಲ ಪ್ರೊಸೆಸ್ಗಳು ಕಂಟಿನ್ಯೂ ಆಗುತ್ತೆ. ಓಕೆನಾ? ಸೊ ನೀವು ಲಾಗಿನ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಸ್ನ ನೀವು ಕಂಟಿನ್ಯೂ ಮಾಡ್ಬೋದು. ನಿಮಗೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಇಲ್ಲೇನಾದರೂ ಡೌಟ್ ಇದ್ದರೆ ಲಾಗಿನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದ್ರೂ ಕಮೆಂಟ್ ಹಾಕಿ. ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲೇ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗ ನಿಮಗೆ ಮತ್ತು ಅರ್ಥ ಆಗಿಲ್ಲ ಅಂದರೆ ನಾನು ನಿಮಗೆ ಅದಕ್ಕೋಸ್ಕರನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಸೊ ಈ ವಿಡಿಯೋ ಲೆಂತ್ ಆಗಿರೋದ್ರಿಂದ ನಾನು ನಿಮಗೆ ಅಪ್ಲೈ ಮಾಡೋದು ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇಲ್ಲ. ಬಟ್ ನೀವು ಇಲ್ಲಿ ಲಾಗಿನ್ ಆಗಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನೇನಿದೆ ಎಲ್ಲದನ್ನು ನೀವು ನೋಡ್ಕೋಬೋದು. ಓಕೆನಾ? ಜಸ್ಟ್ ಲಾಗಿನ್ ಆಗಿ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ಸ್ ಎಲ್ಲ ಸಿಗುತ್ತೆ. ಸೊ ಅಪ್ಲೈ ಮಾಡಿ ಅದಾದಮೇಲೆ ಮತ್ತೆ ಅವ್ರು ನಿಮಗೆ ಕಾಲ್ ಬ್ಯಾಕ್ ಅಥವಾ ಮೇಲ್ ಬರುತ್ತೆ. ಸೊ ನೀವು ಆವಾಗ ಇದು ಎಕ್ಸಾಮ್ಸ್ ಎಲ್ಲ ಕೊಟ್ಟು ಪಾಸ್ ಆದರೆ ನಿಮಗೆ ಮತ್ತೆ ಪ್ರಾಜೆಕ್ಟ್ ಡಿಸೈನ್ ಆಗುತ್ತೆ. ಓಕೆನಾ? ಸೊ ಐ ಹೋಪ್ ನೀವು ಇಲ್ಲಿ ತನಕ ನೋಡ್ತಿದ್ದೀರ ಅಂದರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು, ನಿಮ್ಗೆ ಗೊತ್ತಿರೋರು, ಪರಿಚಯ ಇರೋರು ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ತುಂಬ ಒಳ್ಳೆಯದಲ್ವಾ? ಅದಕ್ಕೋಸ್ಕರ. ಮತ್ತು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಮತ್ತು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನಮಗೆ ಮೋಟಿವೇಶನ್ ಇರುತ್ತೆ. ಒಂದು ಲೈಕಿಂದ ಚಿಕ್ಕದೊಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ನಾಳೆ ಇನ್ನೂ ಒಂದು ಮಾಡೋಣ, ಜನಗಳು ನಮಗೋಸ್ಕರ ಕಾಯ್ತಿದ್ದಾರೆ, ಜನಗಳಿಗೆ ಒಂದೇನೋ ಒಂದು ಸಹಾಯ ಮಾಡೋಣ ಅಂತ ನಮಗೂ ಒಂದು ಮೋಟಿವೇಶನ್ ಸಿಗುತ್ತಲ್ವಾ? ಅದಕ್ಕೋಸ್ಕರ. ಯಾ ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.